ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಕೆಎನ್ ರಾಜಣ್ಣ ಪುತ್ರ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಜೊತೆ ಕುಳಿತಿದ್ದಾರೆ ರಾಜಣ್ಣ. ಪರಿಷತ್ ಕಲಾಪದಲ್ಲಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಭಾಗಿಯಾಗಿದ್ರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೇನೆ ರಾಜಣ್ಣ ಕೂತಿದ್ರು. ಪರಿಷತ್ ಕಲಾಪದಲ್ಲಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಭಾಗಿಯಾಗಿರೋದು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜೇಂದ್ರ ಪಕ್ಕದಲ್ಲಿ ಕುಳಿತ ಸಚಿವ ಶಿವರಾಜ್ ತಂಗಡಗಿ, ಖರ್ಗೆ, ರಾಜೇಂದ್ರ, ಶಿವರಾಜ್ ತಂಗಡಗಿ, ಡಿ ಸುಧಾಕರ್ ಪರಿಷತ್ನಲ್ಲಿ ಒಂದೇ ಸಾಲಿನಲ್ಲಿ ಕೂತಿದ್ದಾರೆ ನಾಯಕರು. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಅಂದರೆ ನಿನ್ನೆನೇ ಕೆಎನ್ ರಾಜಣ್ಣ ಅವರು ಹೇಳಿಬಿಟ್ರಲ್ಲ ಸದನದಲ್ಲಿ, ಹೌದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ, ಒಂದು ಗ್ಯಾಂಗೇ ಇದೆ, ಅದನ್ನು ಬಗ್ಗು ಬಡಿಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದರು ಕೆಎನ್ ರಾಜಣ್ಣ. ಅದಾದ ನಂತರ ಇವತ್ತು ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಚರ್ಚೆಯನ್ನು ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ. ಪರಿಷತ್ ಕಲಾಪದಲ್ಲಿ ಭಾಗಿಯಾಗಿದ್ದರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಖರ್ಗೆ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜೇಂದ್ರ ಪಕ್ಕದಲ್ಲಿ ಶಿವರಾಜ್ ತಂಗಡಗಿ ಅವರು, ಸಚಿವ ಶಿವರಾಜ್ ತಂಗಡಗಿ, ಖರ್ಗೆ, ರಾಜೇಂದ್ರ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಒಟ್ಟಿಗೆ ಕೂತಿದ್ರು. ಡಿ ಸುಧಾಕರ್ ಅವರು ಕೂಡ ಇದ್ದರು. ಒಂದೇ ಸಾಲಿನಲ್ಲಿ ಕೂತಿದ್ರು. ಒಂದೇ ಸಾಲಿನಲ್ಲಿ ಕೂತು ಈ ಒಂದು ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ಮೇಲೆ ಈ ಒಂದು ಬೆಳವಣಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಬಿಕಾಸ್ ಈಗ ಕಾಂಗ್ರೆಸ್ ಸರ್ಕಾರ ಇರೋದು, ಕಾಂಗ್ರೆಸ್ನ ಸಚಿವರೊಬ್ಬರ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಅಂದರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ.